ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿಯರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಹಾಗೇನೆ ನನ್ನೆಲ್ಲ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಪುಟ್ಟು ಇವತ್ತನೇ ಅಂಬೆಗಾಲಿಟ್ಟಿರೋ ಕಲಾವಿದನ ನಮಸ್ಕಾರಗಳು. ಮೊದಲನೇದಾಗಿ ಸಿನಿಮಾಗಿಂತ ಹೇಳಕ್ ಮುಂಚೆನೆ ಇವತ್ತಿಲ್ಲಿ ಇಡೀ ನಮ್ಮ ಚಿತ್ರರಂಗದ ಎಲ್ಲ ಸೂಪರ್ ಸ್ಟಾರ್ಗಳು, ನಮ್ಮ ಅಭಿಷೇಕ್ ಅಂಬರೀಶ್ ಅವರಾಗಿರ್ಬೋದು, ಧನ್ವೀರ್ ಅವರಾಗಿರ್ಬೋದು, ಹಾಗೇನೆ ನಮ್ಮ ಯಶಸ್ ಸೂರ್ಯ ಅವರಾಗಿರ್ಬೋದು, ನಮ್ಮ ಟೈಗರ್ ಆಗಿರ್ಬೋದು, ಹಾಗೇನೆ ಮೃಗಾ ಶೆಟ್ಟಿ ಅವರು, ಅವ್ರ ಇಡೀ ಟೀಮು, ಕೈವಾಡ್ ಟೀಮು, ಎಲ್ಲ ಸೂಪರ್ ಸ್ಟಾರ್ಗಳು ಬಂದಿದ್ದಕ್ಕೆ ತುಂಬಾ 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 ಧನ್ಯವಾದಗಳು. ಯಾಕಂದ್ರೆ ನಮ್ಮ ಚಿಕ್ಕ ಸಿನಿಮಾಗೆ ನಿಮ್ಗಳ ಸಪೋರ್ಟು, ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ, ಹಾಗೇನೆ ನಿಮ್ಮ ತುಂಬಾ ನಯವಾದ ಪ್ರೀತಿಯಾದ ಮಾತುಗಳಿಗೆ ನಾನು ಫಸ್ಟ್ ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಯಾಕಂತಂದ್ರೆ ನೀವು ಇಷ್ಟೊತ್ತಿಲ್ ಕೊಟ್ರಪ್ಪ, ನಮ್ಗೆ ಯಾಕಪ್ಪ ನಮ್ಮನೆ ಹಿಡಿತೀರಾ? ಬಡ ಕಲಾವಿದ್ರು ಸ್ವಲ್ಪ ಪ್ರೀತಿ ತೋರಿಸ್ರಯ್ಯ, ಯಾಕ್ರಯ್ಯ? ಅವರೆಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳು. ನಾವು ಈಗ ತಾನೇ ಬೆಳೀತಾ ಇದೀವಿ. ನಮ್ಮನ್ನ ಅರ್ಸಿ ಅಂತಂದ್ರೆ ನಮ್ಮ ಕಾಲು ಎಳಿತಾರಲ್ಲ, ನ್ಯಾಯನ ಧರ್ಮನ ಹೇಳಿ. ಇದು ವಿಜಯದ ತಿಲಕಾಲ. ಅದಕ್ಕೆ ಎಲ್ಲರ ಬಲ ಆಗಿರೋಂತ ದರ್ಶನ್ ಸರ್ ಅವರನ್ನ ತೋಳಲ್ಲಿ ಇಟ್ಕೊಂಡು ಮೆರೆಸ್ತಾ ಇದ್ದಾರೆ. ಅವರ ಸಹೋದರರು ತೋಳ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದಾರೆ ದರ್ಶನ್ ಸರ್ನ ಎಲ್ಲ ಅವರ ಸಹೋದರರು. ನಿಜವಾಗ್ಲೂ ಅವ್ರು ಎತ್ತಷ್ಟು ದೊಡ್ಡ ನಾವಲ್ಲ ಸ್ವಾಮಿ. ಪಾಪ ಆಕ್ಚುಲಿ ಅವ್ರನ್ನ ನಾವ್ ಎತ್ಬೇಕಷ್ಟೇ. ನಾವೆಲ್ಲ ಸಣ್ಣ ಸಣ್ಣ ಕಲಾವಿದ ಆದ್ರೂ ಕೂಡ ಸಾಯೋವರೆಗೂ ಈ ಪ್ರೀತಿನ ಹಿಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಸದ್ಯಕ್ಕೆ ಇದ್ರದ್ದು ಯಾವ್ದು ಕಣ್ ಬೀಳ್ದಿರ್ತೀರಿ ನಾವು ಹೋಗ್ತಾರಣ. ಈಗ